ಜೆಂಗಿಸ್ ಖಾನ್ ಪುತ್ರಿಯರು ಅವನನ್ನು ಉಗ್ರ ದೊರೆಯನ್ನಾಗಿ ಮಾಡಿದ್ದೇಗೆ. ಚೆಂಗಿಸ್ ಖಾನ್ ಒಬ್ಬ ಬಲಿಷ್ಠ ಆಡಳಿತಗಾರ ತನ್ನ ಸಾಮ್ರಾಜ್ಯವನ್ನು ವಿಸ್ತರಿಸಲು ತನ್ನ ಹೆಣ್ಣು ಮಕ್ಕಳನ್ನು ರಾಜಕೀಯ ಒತ್ತೆಯಾಗಿ ಬಳಸಿಕೊಂಡನು. ತನ್ನ ಹೆಣ್ಣು ಮಕ್ಕಳನ್ನು ಮೈತ್ರಿ ರಾಷ್ಟ್ರಗಳ ರಾಜರೊಂದಿಗೆ ಒಂದಷ್ಟು ಷರತ್ತುಗಳೊಂದಿಗೆ ವಿವಾಹ ಮಾಡಿಕೊಡುತ್ತಿದ್ದನು. ಅಂತಹ ಒಂದು ಷರತ್ತು ಏನೆಂದರೆ ಆ ರಾಜನು ತನ್ನ ಪ್ರಸ್ತುತ ಪತ್ನಿಯರನ್ನು ದೂರ ಮಾಡುವುದು. ಇದು ಅವನ ಹೆಣ್ಣು ಮಕ್ಕಳ ಪ್ರಾಮುಖ್ಯತೆಯನ್ನು ಖಚಿತಪಡಿಸುತ್ತಿತ್ತು. ನಂತರ ತನ್ನ ಅಳಿಯಂದಿರನ್ನು ಮಂಗೋಲಿಯನ್ ಯುದ್ಧಗಳಲ್ಲಿ ಕರ್ತವ್ಯಕ್ಕೆ ನಿಯೋಜಿಸಿ ಅವರ ಸಾವನ್ನು ಖಚಿತಪಡಿಸುತ್ತಿದ್ದನು. ತದನಂತರ ಅವನ ಮಕ್ಕಳಿಗೆ ತಮ್ಮ ಗಂಡಂದಿರ ರಾಜ್ಯಗಳನ್ನು ಪಡೆಯಲು ಅನುವು ಮಾಡಿಕೊಡುತ್ತಿದ್ದನು. ರಾಜ್ಯಾಧಿಕಾರಕ್ಕೆ ಬಂದ ಅವನ ಹೆಣ್ಣುಮಕ್ಕಳು ಹೊಸ ಪ್ರದೇಶಗಳನ್ನು ವಶಪಡಿಸಿಕೊಂಡು ಮಂಗೋಲಿಯ ಮೂಲ ಭೂಮಿಗಳಿಗೆ ರಕ್ಷಣಾ ಕವಚ ತಂದೆ ಕಾರ್ಯನಿರ್ವಹಿಸಿದರು. ಈ ರೀತಿ ಈ ಹೆಣ್ಣುಮಕ್ಕಳು ಬುದ್ಧಿವಂತಿಕೆಯಿಂದ ಕೈಜೋಡಿಸಿ ತನ್ನ ಅಪ್ಪನ ಯಶಸ್ಸಿಗೆ ಪ್ರಮುಖ ಕಾರಣರಾದರು. ಕುತಂತ್ರದಂತೆ ಕಂಡರೂ ಈ ತಂತ್ರವು ಅವರ ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡುವಲ್ಲಿ ಉಪಯುಕ್ತವಾಯಿತು.